ನಿಮ್ಮ ನ್ಯಾಷನಲ್ ಟಿವಿ ಧರ್ಮಸ್ಥಳದಲ್ಲಿ ಇದೆ. ಧರ್ಮಸ್ಥಳದ ಭಕ್ತರನ್ನ ಮಾತಾಡಿಸೋ ಉದ್ದೇಶಕ್ಕೋಸ್ಕರನೇ ನಾವಿವತ್ತು ಬಂದಿದ್ದೀವಿ. ಸಾಕಷ್ಟು ಭಕ್ತರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಾ? ತಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಶಂಕರ್ ನಾಗ್ ಅಂತ. ನಾವು ಬೆಂಗಳೂರು ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಾಳೆ ನಿನ್ನೆ ಸುಮಾರು ಸಾವಿರಾರು ಜನ ವಕೀಲರು ನಾವಿಲ್ಲಿ ಕರೆ ಕೊಟ್ಟಿದ್ದೀವಿ. SIT ಮೀಟ್ ಮಾಡಿ SIಗೆ ನಾವು ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದೀವಿ. ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ SIT? ತಮ್ಮ ಮನವಿ ಏನು? ತಮ್ಮ ಮನವಿ ಏನಂತಂದ್ರೆ, ಈಗ ಇದು ನಮ್ಮ ಈ ಪುಣ್ಯಕ್ಷೇತ್ರದ ಬಗ್ಗೆ ಏನೆಲ್ಲ ಷಡ್ಯಂತ್ರಗಳು ನಡೆಯುತ್ತಿದೆ, ಏನೆಲ್ಲ 20 ವರ್ಷದಿಂದ ಏನೆಲ್ಲ ಸುಮ್ಮನೆ ಇದ್ರು, ಈ ಒಂದು ಕ್ಷೇತ್ರವನ್ನ ಕಂಪ್ಲೀಟ್ ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಬೇಕು ಅಂತೇಳಿ ಏನೆಲ್ಲ ಷಡ್ಯಂತ್ರಗಳು ಮಾಡಿದ್ರು, ಅದರ ಬಗ್ಗೆ ವಿರುದ್ಧವಾಗಿ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಸರ್, ಈಗ ಇವ್ರು ಇಷ್ಟೆಲ್ಲ ಅವರು ಅಪಪ್ರಚಾರಗಳು ಜೊತೆಗೆ ಘಾಸಿ ಆಗುವಂತ ಧಕ್ಕೆ ತರುವಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಈಗೆಲ್ಲವೂ ಕೂಡ ಸುಳ್ಳು ಅನ್ನೋಂಥದ್ದು ಗೊತ್ತಾಗಿದೆ. ಈಗ ಅವರ ಒಂದು ಸ್ಟೇಟ್ಮೆಂಟ್ಗಳು ಏನೆಲ್ಲ ಇದೆಯಲ್ಲ, ಅದನ್ನ ಇಟ್ಕೊಂಡು ಅವ್ರ ಮೇಲೆ ಕೇಸ್ಗಳು ಮಾಡಕ್ಕಲ್ಲ? ಈ ತಿಮ್ರೋಡಿ ಮೇಲೆ, ಗಿರೀಶನ್ ಮೇಲೆ, ಮತ್ತೆ ಅವನು ಸಮೀರನ್ ಮೇಲೆಲ್ಲ ಖಂಡಿತ ಈಗ ಕಾನೂನು ಪ್ರಕಾರ ಏನೆಲ್ಲ ಕೈಗೊಳ್ಬೇಕೋ ಇದನ್ನ SIT ಮಾಡತ್ತೆ. ಈ ರಾಜ್ಯ ಸರ್ಕಾರನೂ ಅದನ್ನ ಕ್ರಮ ಕೈಗೊಳ್ಳುತ್ತೆ ಸರ್. ಎಲ್ಲ ಒಂದ್ ಕಡೆ SIT ಆಗಿ ಗುಂಡಿಗಳು ಹೊಡೆದು ತನಿಖೆಗಳು ಇವೆಲ್ಲ ಆಗಿ ಹೊರಗಡೆ ಬಂದಿದ್ದು, ಒಂದ್ ಕಡೆ SIT ಆಗಿದ್ದು ಅನುಕೂಲ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಇವ್ರಿಗೆ SITನೇ ಮಾಡಿರ್ಲಿಲ್ಲ ಅಂದ್ರೆ ಈ ನಕಲಿ ಹೋರಾಟಗಾರರು ಅದೇ ವಿಚಾರ ಇಟ್ಕೊಂಡು ಇನ್ನು ಮುಂದೆ ಹೋಗ್ತಾ ಇದ್ರು. ಬಟ್ ಈಗ ಒಂದು ತಾರ್ಕಿಕ ಅಂತಿಗೆ ಬಂದಂಗ ಆಯ್ತು. ಈಗ SIT ಬಂದಿದ್ರಿಂದ ಈ ಸಾಮಾನ್ಯ ಜನತೆಯಲ್ಲಿ ಏನಿರ್ತಕ್ಕಂಥ ಈ ಸಮಾಜಕ್ಕೆ ಏನು ಒಂದು ತಪ್ಪು ತಿಳುವಳಿಕೆ ಏನು ಕಳಂಕ ಏನು ಕಳಿಸಿದ್ರು, ಇದೆಲ್ಲ ಸಮಾಜದಲ್ಲಿ ಈಗ ಒಂದು ಸುಳ್ಳು ಅಂತ ಪ್ರೂವ್ ಆಯ್ತು. ಮತ್ತೆ ಬೇರೆ ಭಕ್ತರೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ರು. ನೋಡಿ ಸರ್, ಇದು ಶತಮಾನಗಳಿಂದ ಬಂದಿರತಕ್ಕಂತ ಪುಣ್ಯಕ್ಷೇತ್ರ. ಧರ್ಮ ಯಾವತ್ತು ಮಲಗಿರುತ್ತೆ, ಧರ್ಮಕ್ಕೆ ಯಾವತ್ತು ಧಕ್ಕೆ ಉಂಟಾಗುತ್ತೋ ಆ ಭಗವಂತನ ಅವತಾರ ತಾಳುತ್ತೆ. ಆ ಭಗವಂತನ ಅವತಾರ ಈಗ ಆಲ್ರೆಡಿ ಈ ಸಮಾಜಕ್ಕೆ ಮುಟ್ಟಿಸ್ತಾ ಇದೆ. ಈ ಧರ್ಮನ, ನಮ್ಮ ಹಿಂದೂ ಸಂಪ್ರದಾಯನ ಯಾವುದೇ ಕಾರಣಕ್ಕೂ ಕಡೆಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅಸಾಧ್ಯವಾದ ಮಾತು. ಇಡೀ ಪ್ರಪಂಚನೇ ನಮ್ಮಿಂದ ಪಾಠ ಕಲ್ತಿದೆ. ಎಲ್ಲಿ ಬಿಫೋರು ಬಿಸಿ ಇತ್ತಲ್ಲ, ನಳಂದ ವಿದ್ಯಾನಿಲಯಗಳಿತ್ತಲ್ಲ, ಇಲ್ಲಿ ಗುರುಕುಲಗಳಿಂದ ಪಾಠ ಕಲಿತು ಹೋದವರು, ಅವರಿಂದ ನಾವು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ಸರ್. ಏನು ವೆಸ್ಟರ್ನ್ ಕಂಟ್ರೀಸ್ ನಮ್ಮಲ್ಲಿ ಏನು ದಬ್ಬಾಳಿಕೆ ಮಾಡಿದ್ರು, ಇಲ್ಲಿ ಇರ್ತಕ್ಕಂಥದ್ದನ್ನ ಏನು ದೋಚ್ಕೊಂಡು ಹೋದ್ರು, ಅದಕ್ಕೆ ಅವಕಾಶ ಮಾಡಿಕೊಟ್ಟೋದ್ರು. ಈಗ ಈ ತಿಮ್ಮಣ್ಣ ಮತ್ತೆ ಈ ಮಟ್ಟಣ್ಣ, ಇನ್ನೊಬ್ಬ ಸಮೀರ, ಇಂಥ ಪರ್ಸನ್ಸ್ ಎಲ್ಲಿ ಇರ್ತಾರೋ ಅಲ್ಲಿ ನಮ್ಮನ್ನು ಹೊಡಿತಕ್ಕಂಥ ಕೆಲಸ ಎಲ್ಲಿ ಮಾಡ್ತಾ ಇದ್ದಾರೋ, ಈ ಕಾರಣಕ್ಕಾಗಿ ಈ ಪುಣ್ಯಕ್ಷೇತ್ರಕ್ಕೆ ಕಳಕ ಬರ್ತದೆ. ಬಟ್ ಯಾವುದೇ ಕಾರಣಕ್ಕೂ ಕಳಂಕ ಬರಕ್ ಸಾಧ್ಯವೇ ಇಲ್ಲ ಸರ್. ಇನ್ನ ಹೊರಗಡೆ ಯಾರೋ ಬರಲ್ಲ, ನಮ್ಮಲ್ಲಿರೋರೇ ನಮಗೆ ಹಿತಶತ್ರುಗಳೇ ಇರೋದು, ಶತ್ರುಗಳಿಲ್ಲ ಸರ್. ನಮ್ಮಲ್ಲಿ ಹಿತಶತ್ರು ಮನೆಯಲ್ಲಿರ್ತಕ್ಕಂಥ ಕಳ್ಳನ ನಾವು ಕಂಡಿಲಿಕ್ಕೆ ಆಗೋದಿಲ್ಲ.